ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ರಾಜ್ಯದ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಬಹುದೊಡ್ಡ ಮಟ್ಟದ ಆಪರೇಷನ್ ಕಮಲವನ್ನು ಮಾಡುತ್ತೆ. ಆ ಮೂಲಕ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನೋ ಮಾತುಗಳು ಪದೇ ಪದೇ ಕೇಳಿ ಬರ್ತಾ ಇದ್ವು. ಇನ್ನೊಂದು ಕಡೆ ಮಹಾರಾಷ್ಟ್ರ ಮಾದರಿಯಲ್ಲಿ ಆಪರೇಷನ್ ಮಾಡೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಪತನಗೊಳಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎನ್ನುವ ಮಾತುಗಳು ಕೂಡ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದ್ವು. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಹ ಒಂದು ರೀತಿಯ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ರು ಅನ್ನುವ ಮಾತುಗಳು ಕೂಡ ನಾವೀಗಾಗಲೇ ನೋಡಿದ್ದೀವಿ. ನೇರವಾಗಿ ಸತೀಶ್ ಜಾರಕಿಹೊಳಿ ಅವರೇ ಮಾಧ್ಯಮಗಳೊಂದಿಗೆ ಒಂದು ಸಾರಿ ಮಾತನಾಡಿ, ನಾನು ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ನಾಯಕರೊಂದಿಗೆ 5-6 ಸುತ್ತಿನ ಮಾತುಕತೆಗಳನ್ನು ನಡೆಸಿದ್ದೀನಿ. ಇದು ಕೇವಲ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗಷ್ಟೇ ಅಲ್ಲದೆ ರಾಜಕೀಯ ವಿಚಾರಗಳು ಕೂಡ ಚರ್ಚೆ ಆಗಿದ್ದಾವೆ ಎನ್ನುವ ಮಾತನ್ನು ಹೇಳೋದ್ರ ಮೂಲಕ ಒಂದು ರೀತಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸೋ ಪ್ರಯತ್ನವನ್ನು ಮಾಡಿದರು. ಇದೀಗ ಬದಲಾಗಿರ್ತಕ್ಕಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ಆಪರೇಷನ್ ಕಮಲಕ್ಕೆ ಬಿಜೆಪಿ ಕೈ ಹಾಕ್ಬೋದು. ಆ ಮೂಲಕ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪತನ ಆಗ್ಬೋದು ಅನ್ನುವ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ರಾಜ್ಯದ ಕಾಂಗ್ರೆಸ್ ಕೂಡ ರಿವರ್ಸ್ ಆಪರೇಷನ್ಗೆ ಕೈ ಹಾಕಿದೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು, ಸದ್ಯ ಕಾಂಗ್ರೆಸ್ನ ಶಾಸಕರನ್ನ ಮೈತ್ರಿ ಪಕ್ಷಗಳು ಸೆಳೆಯೋದಿರಲಿ, ತನ್ನ ಬಳಿ ಇರ್ತಕ್ಕಂಥ ಶಾಸಕರನ್ನೇ ಉಳಿಸ್ಕೊಳ್ತಕ್ಕಂಥದ್ದು ಬಹುದೊಡ್ಡ ಸವಾಲಾಗಿ ಬಿಜೆಪಿ ಹಾಗೂ JDSಗೆ ಪರಿಣಮಿಸಿದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದು, ಶೀಘ್ರದಲ್ಲಿಯೇ ಬಿಜೆಪಿ ಹಾಗೂ JDSನ ಅನೇಕ ಶಾಸಕರು ಕಾಂಗ್ರೆಸ್ ಅನ್ನು ಸೇರ್ಪಡೆ ಆಗ್ಬೋದು ಅನ್ನುವ ಮಾತುಗಳು ಕೂಡ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರೋದ್ರ ಮೂಲಕ ರಾಜ್ಯದ ಮೈತ್ರಿ ಪಕ್ಷಗಳಿಗೆ ಬಹುದೊಡ್ಡ ಆಘಾತ ಕಾದಿದೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ನಿಜಕ್ಕೂ ಕೂಡ ಕಾಂಗ್ರೆಸ್ ರಿವರ್ಸ್ ಆಪರೇಷನ್ಗೆ ಪ್ರಯತ್ನವನ್ನು ಮಾಡ್ತಿರೋದಾದ್ರೂ ಯಾಕೆ? 135ಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ನಿಜಕ್ಕೂ ಕೂಡ ಆಪರೇಷನ್ನ ಅನಿವಾರ್ಯತೆ ಇದೆಯಾ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ದಿನದಿಂದಲೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭಾಳ ದಿನ ಉಳಿಯಲ್ಲ. ಇದು ಬಹುದೊಡ್ಡ ಮಟ್ಟದ ಆಪರೇಷನ್ ಕಮಲ ರಾಜ್ಯದಲ್ಲಿ ಆಗುತ್ತೆ. ಆ ಮೂಲಕ ಕಾಂಗ್ರೆಸ್ ಇಬ್ಬಾಗ ಆಗೋದ್ರ ಮೂಲಕ ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ 2 ಪ್ರಮುಖ ಹಗರಣಗಳು ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಿಜೆಪಿ ಹಾಗೂ JDSನ ನಾಯಕರು ಬಹಿರಂಗವಾಗಿಯೇ ಕೆಲವೊಂದು ಶಾಸಕರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಅನ್ನು ಬೀಸೋದ್ರ ಮೂಲಕ ಮೈತ್ರಿ ಪಕ್ಷಗಳಿಗೆ ಬಹುದೊಡ್ಡ ಆತಂಕವನ್ನು ತಂದೊಡ್ತಾ ಇದ್ದಾರೆ. ಮೊದಲಿಂದನೂ ಕೂಡ ಯಶವಂತಪುರದ ಬಿಜೆಪಿಯ ಶಾಸಕ SD ಸೋಮಶೇಖರ್ ಕಾಂಗ್ರೆಸ್ನ ಪರವಾಗಿ ಮಾತನಾಡ್ತಾನೆ ಬರ್ತಾ ಇದ್ರು. ಈ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೂ ಕೂಡ SD ಸೋಮಶೇಖರ್ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದನ್ನು ನಾವು ನೋಡಿದ್ವಿ. ಬಿಜೆಪಿ ನಾಯಕರಿಗೆ ಹುಚ್ಚಿಡಿದಿದೆ, ಅವರು ಅದಕ್ಕೆ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ ಎನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಬಿಜೆಪಿಗೆ ಸೋಮಶೇಖರ್ ಒಂದು ಮುಜುಗರವನ್ನು ತಂದಿಟ್ಟಿದ್ರು. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿಯೇ ಬಹುತೇಕ GT ದೇವೇಗೌಡರು JDS ಅನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿ ಕಾಂಗ್ರೆಸ್ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವ ಮಾತುಗಳು ಕೂಡ ರಾಜ್ಯ ರಾಜಕಾರಣದಲ್ಲಿ ಚಾಲ್ತಿಯಲ್ಲಿದ್ದವು. ಆದರೆ ಯಾವಾಗ GT ದೇವೇಗೌಡರು ಪಕ್ಷವನ್ನು ತೊರೀತಾರೆ ಅನ್ನೋದು ಕನ್ಫರ್ಮ್ ಆಯಿತೋ ಆ ಸಂದರ್ಭದಲ್ಲಿ JDSನ ವರಿಷ್ಠರಾಗಿರ್ತಕ್ಕಂಥ ಮಾಜಿ ಪ್ರಧಾನಿ ದೇವೇಗೌಡರು GT ದೇವೇಗೌಡರ ಮನೆಗೆ ಹೋಗೋದ್ರ ಮೂಲಕ GT ದೇವೇಗೌಡರ ಮನವೊಲಿಸಿ ಅವರನ್ನು JDSನಲ್ಲಿ ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದರು. ಆದರೆ ಕುಮಾರಸ್ವಾಮಿ ಅವರೊಂದಿಗಿನ ಮುನ್ಸು GT ದೇವೇಗೌಡರಿಗೆ ಮುಂದುವರೆದೇ ಇತ್ತು. ಯಾವಾಗ ಕುಮಾರಸ್ವಾಮಿ ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದರೂ ಆ ಸಂದರ್ಭದಲ್ಲಿ JDLP ನಾಯಕನ ಸ್ಥಾನಕ್ಕೆ ಬಹುತೇಕ GT ದೇವೇಗೌಡರು ನೇಮಕ ಆಗ್ತಾರೆ ಅನ್ನುವ ಒಂದು ಚರ್ಚೆಗಳು ಚಾಲ್ತಿಯಲ್ಲಿದ್ವು. ಆದರೆ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಬೇರೆಯಾಗಿತ್ತು. ಚಿಕ್ಕನಾಯಕನಹಳ್ಳಿಯ ಶಾಸಕ ಕುರುಬ ಸಮಾಜಕ್ಕೆ ಸೇರಿದಂತಹ CB ಸುರೇಶ್ ಬಾಬು ಅವರನ್ನು JDLP ನಾಯಕನನ್ನಾಗಿ ಆಯ್ಕೆ ಮಾಡೋದ್ರ ಮೂಲಕ ಬಹುದೊಡ್ಡ ಆಘಾತವನ್ನು GT ದೇವೇಗೌಡರಿಗೆ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು. ಅದಾದ ನಂತರ ಪಕ್ಷದ ಚಟುವಟಿಕೆಗಳಿಂದ ದೂರ ಉಳಿದಂತಹ GT ದೇವೇಗೌಡರು ಇದೀಗ ಸಿದ್ದರಾಮಯ್ಯನವರ ಪರವಾಗಿ ನಿನ್ನೆ ಮೈಸೂರಿನಲ್ಲಿ ದಸರಾ ಉದ್ಘಾಟನೆ ವೇಳೆಯಲ್ಲಿ ಸಿದ್ದರಾಮಯ್ಯನವರನ್ನು ಆಡಿ ಹೊಗಳೋದ್ರ ಮೂಲಕ, ಅದಷ್ಟೇ ಅಲ್ಲದೆ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ GT ದೇವೇಗೌಡರು ಬಹುತೇಕ JDS ಅನ್ನು ತೊರೆಯೋದು ಕನ್ಫರ್ಮ್ ಅಂತಕ್ಕಂಥ ಒಂದು ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ನಿಜಕ್ಕೂ ಕೂಡ GT ದೇವೇಗೌಡರು ಒಬ್ಬರೇ JDS ಅನ್ನು ತೊರೆದು ಹೋಗ್ತಾರಾ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗದೇ ಇರೋ ರೀತಿಯಲ್ಲಿ
JDSನ 18 ಶಾಸಕರ ಪೈಕಿ ಸುಮಾರು 12ಕ್ಕೂ ಹೆಚ್ಚು ಶಾಸಕರನ್ನ ಕರೆದುಕೊಂಡು ಕಾಂಗ್ರೆಸ್ ಹೋಗ್ತಾರ ಅಂತ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇದಾವೆ. ಈಗಾಗಲೇ JDSನಲ್ಲಿರ್ತಕ್ಕಂಥ ಬಹುತೇಕ ಶಾಸಕರು ಸುಮಾರು 13-14 ಶಾಸಕರು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗೋದಕ್ಕೆ ತಯಾರಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಈ ಒಂದು ತಂಡದ ನೇತೃತ್ವವನ್ನ GT ದೇವೇಗೌಡರು ಸ್ವತಃ ವಹಿಸಿಕೊಂಡಿದ್ದಾರೆ ಎನ್ನುವ ಮಾತುಗಳು ಕೂಡ ಈಗ ಚಾಲ್ತಿಯಲ್ಲಿದ್ದಾವೆ. ಒಂದ್ ಕಡೆ ಶಿವಮೊಗ್ಗದ ಗ್ರಾಮಾಂತರ ಶಾಸಕಿ ಶಾರದಾ ಪುರನಾಯ್ಕ ಇರ್ಬೋದು, ಶರಣಗೌಡ ಕುಂದುಕೋರ್ ಇರ್ಬೋದು, ಹಾಗೇನೆ ಕರಿಯಮ್ಮ ನಾಯಕರು ಇರ್ಬೋದು, ಈಗ ಸಮೃದ್ಧಿ ಮಂಜುನಾಥ್ ಅವರು ಇರ್ಬೋದು, ಈ ರೀತಿಯ ಅನೇಕ ಶಾಸಕರು ಈಗಾಗಲೇ JDS ಅನ್ನ ತೊರೆತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗೋದ್ರ ಮೂಲಕ ತಮ್ಮ ಮುಂದಿನ ರಾಜಕೀಯ ಭವಿಷ್ಯವನ್ನ ಹುಡುಕೊಳ್ತಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಮೊದಲಿಂದನೂ ಕೂಡ ಬಿಜೆಪಿ ಹಾಗೂ JDS ನಾಯಕರು ಯಾವಾಗೆಲ್ಲ ಕಾಂಗ್ರೆಸ್ನ ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಎನ್ನುವ ಮಾತುಗಳನ್ನ ಹೇಳ್ತಾ ಬರ್ತಿದ್ರು, ಆ ಎಲ್ಲಾ ಸಂದರ್ಭದಲ್ಲೂ ಕೂಡ KPCC ಅಧ್ಯಕ್ಷರು ಹಾಗೂ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಒಂದು ಮಾತನ್ನ ಹೇಳ್ತಾ ಇದ್ರು, 35ರಿಂದ 40 ಶಾಸಕರು ಬಿಜೆಪಿ ಹಾಗೂ JDS ನಿಂದ ನಮ್ಮ ಪಕ್ಷಕ್ಕೆ ಬರೋಕ್ಕೆ ಸಿದ್ಧರಿದ್ದಾರೆ, ನಾವು ಅವ್ರಿಗೆ ಇನ್ನೂ ಅನುಮತಿಯನ್ನ ಕೊಟ್ಟಿಲ್ಲ ಅನ್ನುವ ಮಾತನ್ನ ಹೇಳೋದ್ರ ಮೂಲಕ ನಾವು ಕೂಡ ರಿವರ್ಸ್ ಆಪರೇಷನ್ಗೆ ಕೈ ಹಾಕ್ತೀವಿ ಅನ್ನುವ ಒಂದು ಸ್ಪಷ್ಟ ಸುಳಿವನ್ನ ಕೊಟ್ಟಿದ್ರು. ಇದೀಗ ಬಹುತೇಕ ಇನ್ನೊಂದು ವಾರದಲ್ಲಿ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬಹುದು ಅನ್ನುವ ಮಾತುಗಳು ಚಾಲ್ತಿಯಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ನೈತಿಕ ಬಲವನ್ನ ಕುಗ್ಗಿಸತಕ್ಕಂತ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ಇದೀಗ ಕೈ ಹಾಕಿದ್ದು, ಬಿಜೆಪಿ ಹಾಗೂ JDSನ ಸುಮಾರು 25ರಿಂದ 30 ಶಾಸಕರನ್ನ ಸೆಳೆತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ನಡೆಸ್ತಾ ಇದೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ. ಒಂದು ವೇಳೆ ಈ ರೀತಿಯ ಬೆಳವಣಿಗೆ ರಾಜ್ಯದಲ್ಲಿ ನಡೆದಿದ್ದೇ ಆದ್ರೆ ಆಗ ಬಿಜೆಪಿ ಹಾಗೂ JDSನ ನೈತಿಕ ಬಲ ಕುಸಿದು ಹೋಗುತ್ತೆ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸೇಫ್ ಆಗಿರುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರೂ ಸಹ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವುದೇ ರೀತಿಯ ಒಂದು ಡಿಸ್ಟರ್ಬೆನ್ಸ್ಗೆ ಒಳಗಾಗದೆ ಅದು ಅಬಾಧಿತವಾಗಿರುತ್ತೆ. ಉಳಿದಿರ್ತಕ್ಕಂಥ 3.5 ವರ್ಷದ ಅವಧಿಗೂ ಕೂಡ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮುಂದುವರಿಯುತ್ತೆ ಅನ್ನುವ ಒಂದು ಚರ್ಚೆಗಳು ಕೂಡ ಇದೀಗ ರಾಜ್ಯದ ರಾಜಕಾರಣದಲ್ಲಿ ನಡೀತಾ ಇದ್ದಾವೆ. ನಿಜಕ್ಕೂ ಕೂಡ ಬಿಜೆಪಿ ಹಾಗೂ JDSನ ಶಾಸಕರು ತಮ್ಮ ನಾಯಕರೊಂದಿಗೆ ಇರತಕ್ಕಂಥ ಒಂದು ಮುನಿಸಿನ ಕಾರಣಕ್ಕೆ ಹಾಗೂ ತಾವು ಚುನಾವಣೆಯಲ್ಲಿ ಗೆದ್ದು 16 ತಿಂಗಳ ಅವಧಿ ಕಳೆದರೂ ಕೂಡ ಯಾವುದೇ ಅಭಿವೃದ್ಧಿಗೆ ಅನುದಾನವನ್ನ ಪಡೆದುಕೊಳ್ಳೋದಕ್ಕೆ ವಿಫಲವಾಗಿರುವ ಕಾರಣಕ್ಕೆ ಕಾಂಗ್ರೆಸ್ಗಾದರೂ ಸೇರಿ ಅಲ್ಲಿ ನಾವು ಅಭಿವೃದ್ಧಿಗೆ ಅನುದಾನವನ್ನು ತೆಗೆದುಕೊಂಡು ನಮ್ಮ ಕ್ಷೇತ್ರದ ಜನರಿಗೆ ಮುಖ ತೋರಿಸ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ಳೋಣ ಅನ್ನುವ ಒಂದು ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ JDS ಶಾಸಕರ ಪರಿಸ್ಥಿತಿ ಬೇರೆನೇ ಇದೆ. ಅಲ್ಪಸಂಖ್ಯಾತರ ಮತಗಳನ್ನೇ ಹೆಚ್ಚಾಗಿ ನಂಬಿಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ದಂತಹ JDSನ ಶಾಸಕರು, ಗೆದ್ದಿರ್ತಕ್ಕಂಥ JDS ಶಾಸಕರು ಈಗ ಬಿಜೆಪಿಯೊಂದಿಗೆ JDSನ ವರಿಷ್ಠರು ಹೊಂದಾಣಿಕೆಯನ್ನ ಮಾಡಿಕೊಂಡಿರೋದ್ರಿಂದ ಅಲ್ಪಸಂಖ್ಯಾತರ ಮತಗಳು ಕೈ ತಪ್ಪಬಹುದು ಅನ್ನುವ ಆತಂಕವನ್ನು ಕೂಡ ಎದುರಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಅಲ್ಪಸಂಖ್ಯಾತ ಮತಗಳ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ JDSನ ಶಾಸಕರು ತಮ್ಮ ಮುಂದಿನ ರಾಜಕೀಯ ಬದುಕಿನ ರಾಜಕೀಯ ಜೀವನದ ಒಂದು ಏಳಿಗೆಗಾಗಿ ಇದೀಗ ಕಾಂಗ್ರೆಸ್ ಸೇರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸ್ನೇಹಿತರೆ, ಈ ಮೂಲಕ ಬಿಜೆಪಿ ಹಾಗೂ JDS ಸೇರಿ ರಾಜ್ಯದ ಕಾಂಗ್ರೆಸ್ ಶಾಸಕರನ್ನು ಸೆಳೆದು ಆ ಶಾಸಕರ ನೇತೃತ್ವದಲ್ಲಿಯೇ ಸರ್ಕಾರವನ್ನು ರಚನೆ ಮಾಡುತ್ತೆ, ಆ ಮೂಲಕ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಿದ್ದಂಥ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ವಿಚಿತ್ರವಾದ ಒಂದು ರಾಜಕೀಯ ಬೆಳವಣಿಗೆ ನಡೀತಾ ಇದ್ದು, ನಿಜಕ್ಕೂ ಕೂಡ ಬಿಜೆಪಿ ಹಾಗೂ JDSನ ಶಾಸಕರೇ ಕಾಂಗ್ರೆಸ್ನನ್ನ ಸೇರೋದಕ್ಕೆ ತುದಿಗಾಲಲ್ಲಿ ನಿಂತಿರತಕ್ಕಂಥದ್ದು ಮೈತ್ರಿ ಪಕ್ಷಗಳಿಗೆ ಬಹುದೊಡ್ಡ ಒಂದು ಹೊಡೆತವನ್ನು ಕೊಡುತ್ತೆ ಅನ್ನುವ ಒಂದು ಸ್ಪಷ್ಟ ಚಿತ್ರಣ ಈಗಾಗಲೇ ಸಿಗ್ತಾ ಇದೆ. ಈ ಏನೆಲ್ಲ ಪ್ರಯತ್ನಗಳನ್ನ ವಿರೋಧ ಪಕ್ಷಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಪತನಗೊಳಿಸೋದಕ್ಕೆ ನಡೆಸ್ತಾ ಇದ್ವು, ಆ ಎಲ್ಲ ವಿರೋಧವು ಈ ಬಿಜೆಪಿ JDSನ ಲೆಕ್ಕಾಚಾರ ಇದೀಗ ತಳ ಕೆಳಗಾಗಿದ್ದು, ತಾವು ಆಪರೇಷನ್ ಆಪರೇಷನ್ ಅನ್ನ ಮಾಡೋದಕ್ಕಿಂತ ಮುಂಚೆ ತಮ್ಮಲ್ಲಿರ್ತಕ್ಕಂಥ ಶಾಸಕರನ್ನ ಉಳಿಸ್ಕೊಳ್ಳೋ ಪ್ರಯತ್ನಕ್ಕೆ ಇದೀಗ ಎರಡೂ ಪಕ್ಷದ ನಾಯಕರು ಕೈ ಹಾಕ್ತಕ್ಕಂಥ ಪರಿಸ್ಥಿತಿ ಬಂದೊದಗಿದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ರಿವರ್ಸ್ ಆಪರೇಷನ್ಗೆ ಕೈ ಹಾಕಿರ್ತಕ್ಕಂಥದ್ದು ಸತ್ಯನ? ಬಿಜೆಪಿ ಹಾಗೂ JDSನ ಶಾಸಕರು ಕಾಂಗ್ರೆಸ್ ಅನ್ನು ಸೇರ್ಪಡೆ ಆಗ್ತಾರಾ? ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ HKM ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.